ಕೃಷ್ಣ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಫ್ರೆಂಡ್ಸ್, ಇವತ್ತಿನ ರೀಡಿಂಗ್ ನಿಮ್ಮ ಪರ್ಸನ್ ಅವರ ಕರೆಂಟ್ ಎನರ್ಜೀಸ್ ಏನಿದೆ, ಅವರು ಏನು ಫೀಲ್ ಮಾಡ್ತಾ ಇದ್ದಾರೆ, ಕರೆಂಟ್ಲಿ ಅವ್ರ ಲೈಫಲ್ಲಿ ಏನಾಗ್ತಾ ಇದೆ, ಅವ್ರು ಏನು ಗೋತ್ರೂ ಆಗ್ತಾ ಇದ್ದಾರೆ, ಯಾವ ಒಂದು ಸಿಚುವೇಶನ್ಸ್ ಅವ್ರನ್ನ ಕಾಡ್ತಾ ಇದೆ, ಯಾವ ಪರಿಸ್ಥಿತಿಯಲ್ಲಿ ಅವರಿದ್ದಾರೆ ಅನ್ನೋದನ್ನು ನೋಡೋಣ. ಓಕೆ, ಸೊ ಗೈಸ್, ಇದೊಂದು ಜಸ್ಟ್ ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮ್ಮ ಜೊತೆ ರೆಸನೇಟ್ ಆದರೆ ಮಾತ್ರ ತಗೊಳ್ಳಿ. ಹಾಗೆ ಟೈಮ್ಲೆಸ್ ಆಗಿರುತ್ತೆ. ಯಾವಾಗ ಸ್ಕ್ರೀನ್ ಮೇಲೆ ನೋಡ್ತೀರಾ ಆವಾಗ ಇದು ನಿಮಗೆ ರೆಸನೇಟ್ ಆಗುವಂಥದ್ದು. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗ್ ಬೇಕೋ ಡಿಸ್ಕ್ರಿಪ್ಷನಲ್ಲಿ ಇರುವಂತಹ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು ಅಂತ ಹೇಳ್ತಾ, ಕಮಿಂಗ್ ಬ್ಯಾಕ್ ಟು ವಿಡಿಯೋ, ಇಲ್ಲಿ ನಾನು 2 ಸ್ಟೋನ್ಗಳನ್ನು ಇಟ್ಟಿದ್ದೀನಿ. ನಿಮಗೆ ಯಾವ ಒಂದು ಸ್ಟೋನ್ ಅಟ್ರಾಕ್ಟ್ ಆಗ್ತಾ ಇದೆ ಆ ಒಂದು ಸ್ಟೋನ್ನ ನೀವು ಚೂಸ್ ಮಾಡಿಕೊಂಡು ನಿಮ್ಮ ರೀಡಿಂಗನ್ನು ನೋಡ್ಕೋಬಹುದು. ಫಸ್ಟ್ ಸ್ಟೋನ್ ಬ್ರೌನ್ ಕಲರ್ ಸ್ಟೋನ್, ಸೆಕೆಂಡ್ ಬ್ಲೂ ಕಲರ್ ಸ್ಟೋನ್. ನಿಮಗೆ ಬ್ರೌನ್ ಅಟ್ರಾಕ್ಟ್ ಆಗ್ತಾ ಇದ್ರೆ ಪೈಲ್ ನಂಬರ್ 1ನ ಚೂಸ್ ಮಾಡಿ, ಬ್ಲೂ ಅಟ್ರಾಕ್ಟ್ ಆಗ್ತಾ ಇದ್ರೆ ಪೈಲ್ ನಂಬರ್ 2ನ ಚೂಸ್ ಮಾಡಿ. ಅಥವಾ ಇಬ್ಬರ ಬಗ್ಗೆನೂ ತಿಳ್ಕೋಬೇಕು ಅಂತಂದರೆ 2 ಪೈಲ್ಗಳನ್ನು ನೀವು ನೋಡಬಹುದು. ಓಕೆ, ಸೊ ಲೆಟ್ಸ್ ಸ್ಟಾರ್ಟ್ ದ ರೀಡಿಂಗ್. ಯಾರು ಪೈಲ್ ನಂಬರ್ 1ನ ಚೂಸ್ ಮಾಡಿದ್ದೀರಾ, ನಿಮಗೋಸ್ಕರ ಏನಿದೆ ನಿಮ್ಮ ಪರ್ಸನ್ ಅವರ ಕರೆಂಟ್ ಎನರ್ಜೀಸ್. ಓಕೆ, ಟ್ರಾವೆಲಿಂಗ್ ಆ್ಯಂಡ್ ಎಕ್ಸಿಸ್ಟೆನ್ಸ್. ಓಕೆ, ಎಕ್ಸಿಸ್ಟೆನ್ಸ್ ಮತ್ತು ಟ್ರಾವೆಲಿಂಗ್ ಅಂತ ಬರ್ತಾ ಇದೆ. ಆ್ಯಸ್ ನೌ ದಿಸ್ ಪರ್ಸನ್ ವಾಂಟ್ಸ್ ಟು ಟ್ರಾವೆಲ್. ಓಕೆ, ಈ ಪರ್ಸನ್ ಟ್ರಾವೆಲಿಂಗ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ. ಎಸ್ಪೆಷಲಿ ನಿಮ್ಮ ಜೊತೆಗೆ, ಅಂದರೆ ಅವರ ಒಂದು ಫೇವ್ರೆಟ್ ಪರ್ಸನ್ ಯಾರಿದ್ದಾರೆ ಅವ್ರ ಜೊತೆಗೆ ಒಂದು ಟ್ರಾವೆಲಿಂಗ್ ಅನ್ನೋದನ್ನು ಮಾಡಬೇಕು. ಅಥವಾ ನಿಮ್ಮ ಜೊತೆ ಒಂದಷ್ಟು ಪ್ಲ್ಯಾನಿಂಗ್ಸ್ ಏನು ಹಾಕ್ಕೊಂಡಿದ್ರು, ಟ್ರಿಪ್ ಪ್ಲ್ಯಾನ್ ಮಾಡಿರಬಹುದು. ಅಥವಾ ಅದ್ಯಾವುದು ಕೈಗೆ ಅದ್ಯಾವುದನ್ನು ನಾವು ಮಾಡೋಕ್ಕಾಗಲಿಲ್ಲ, ನೆರವೇರ್ಸೋಕ್ಕಾಗಲಿಲ್ಲ, ಪ್ಲ್ಯಾನ್ಗಳಿತ್ತು ಎಕ್ಸಿಕ್ಯೂಟ್ ಮಾಡೋಕ್ಕಾಗಿಲ್ಲ ಅಂತ ಅವರು ಅಂದ್ಕೊಳ್ತಾ ಇದ್ದಾರೆ. ಆ್ಯಂಡ್ ಸಮ್ವೇರ್ ಈ ಪರ್ಸನ್ ಅವ್ರಿಗೂ ಈ ಪ್ರಪಂಚಕ್ಕೂ ಸಂಬಂಧನೇ ಇಲ್ಲ ಅನ್ನೋ ರೀತಿಯಲ್ಲಿ ಈ ಒಂದು ವ್ಯಕ್ತಿ ಕರೆಂಟ್ಲಿ ಇದ್ದಾರೆ ಅಂತ ಹೇಳಬಹುದು. ದಟ್ ಸಮ್ವೇರ್ ಈ ಪರ್ಸನ್, ನಾನು ಈ ಒಂದು ಭೂಮಿ ಮೇಲೆ ಬಂದಿರೋದು ಜಸ್ಟು ಲೈಕ್ ವಾಟ್ ವಿ ಕಾಲ್ ಈ ಒಂದು ಯೂನಿವರ್ಸ್ ಜೊತೆ ಕನೆಕ್ಟ್ ಆಗೋದಕ್ಕೆ. ಆ್ಯಂಡ್ ನಾನು ಬಂದಿರೋದು ಜಸ್ಟ್ ನಾನು ದೇವರಿಗೋಸ್ಕರ ಇರೋದಕ್ಕೆ. ನನ್ನ ಅಸ್ತಿತ್ವ ಏನಿದ್ರು ನನ್ನ ಒಂದು ಯೂನಿವರ್ಸ್ ಜೊತೆ ಅಂತ ಈ ಒಂದು ಪರ್ಸನ್ ಅಂದ್ಕೊಳ್ತಾ ಇರೋದು. ಮೈಟ್ ಬಿ ಈ ಪರ್ಸನ್ ತುಂಬಾ ಸ್ಪಿರಿಚುವಾಲಿಟಿಯಲ್ಲಿ ತುಂಬ ತೊಡಗಿರ್ತಾರೆ ಅಂತ ಹೇಳಬಹುದು. ಅಥವಾ ಸ್ಪಿರಿಚುವಲ್ ಜರ್ನಿ ಅತ್ತ ಮುಖ ಮಾಡಿರಬಹುದು. ಟ್ರಾವೆಲಿಂಗ್ ಇನ್ ದ ಸೆನ್ಸ್, ಇಷ್ಟು ದಿನ ಈ ಒಂದು ಮೆಟೀರಿಯಲಿಸ್ಟಿಕ್ ಲೈಫ್ನ ಲೀಡ್ ಮಾಡ್ತಾ ಮಾಡ್ತಾ ಸ್ಪಿರಿಚುವಾಲಿಟಿ ಬಗ್ಗೆ ಇತ್ತೀಚೆಗೆ ಅವ್ರಿಗೆ ಒಲವು ಜಾಸ್ತಿ ಬರ್ತಾ ಇದೆ. ಸೊ ಇನ್ನು ಮುಂದೆ ಸ್ಪಿರಿಚುವಲ್ ಜರ್ನಿ ಜೊತೆ ನಾನು ಟ್ರಾವೆಲ್ ಮಾಡಬೇಕು ಅಂತ ಇವ್ರು ಅಂದ್ಕೊಳ್ತಾ ಇದ್ದಾರೆ. ಆ್ಯಂಡ್ ಸಮ್ವೇರ್ ಇವ್ರಿಗೆ ಅನ್ನಿಸ್ತಾ ಇರೋದು ಈ ಒಂದು ಅಟ್ಯಾಚ್ಮೆಂಟ್ಗಳಿಂದ ದೂರ ಆಗಬೇಕು. ಈ ಒಂದು ಏನಿದೆ ಎಮೋಷ್ನಲಿ ಅಟ್ಯಾಚ್ಮೆಂಟ್ಸ್ ಏನಿದೆ ಇದರಿಂದ ನಾನು ಬಿಡುಗಡೆ ಹೊಂದಬೇಕು. ಇದ್ಯಾವುದು ಈ ಒಂದು ಪ್ರಪಂಚಕ್ಕೆ ಎಕ್ಸಿಸ್ಟ್ ಆಗೋದಿಲ್ಲ. ಸೊ ನಾನು ಆ್ಯಸ್ ಅ ಒಂದು ಸೋಲ್ ಜರ್ನಿ ಅತ್ತ ನಾನು ಮುಖ ಮಾಡ್ಕೋಬೇಕು, ನನ್ನ ಒಂದು ಸೋಲ್ನ ಹೀಲ್ ಮಾಡ್ಕೋಬೇಕು. ಸೊ ಇಲ್ಲಿ ನನ್ನ ಒಂದು ಕಾರ್ಮಿಕ್ ಡೆಬಿಟ್ಸ್ ಏನಿದೆ ಅದನ್ನೆಲ್ಲವನ್ನೂ ನಾನು ಕ್ಲಿಯರ್ ಮಾಡ್ಕೋಬೇಕು ಅನ್ನೋ ಒಂದು ಥಾಟಲ್ಲಿ ಈ ಪರ್ಸನ್ ಇದ್ದಾರೆ. ಆ್ಯಂಡ್ ಈ ಪರ್ಸನ್ ನಿಜವಾಗ್ಲೂ ಇವ್ರು ಅಂದ್ಕೊಳ್ತಾ ಇರೋದು ತುಂಬಾ ಯೂನಿಕ್ಕಾಗಿ ಯೋಚನೆ ಮಾಡ್ತಾ ಇರುವಂತಹ ಒಂದು ರೀತಿಯಾಗಿರ್ಬೋದು ಈ ಪರ್ಸನ್ದು. ಆ್ಯಂಡ್ ಸಮ್ವೇರ್ ನಿಮ್ಗೆ ಅನಿಸ್ತಾ ಇದೆ ಇತ್ತೀಚೆಗೆ ಈ ಪರ್ಸನ್ ನಿಮ್ಮ ಜೊತೆಗೆ ಫಿಲಾಸಫಿಕ್ ಆಗಿ ತುಂಬ ಮಾತಾಡ್ತಾ ಇರುವಂಥದ್ದು, ಅಥವಾ ಒಂದು ಸ್ಪಿರಿಚುವಾಲಿಟಿ ಬಗ್ಗೆ ಮಾತಾಡ್ತಿರುವಂಥದ್ದು, ಒಂದು ಹೀಲಿಂಗ್ ಬಗ್ಗೆ ಮಾತಾಡ್ತಿರುವಂಥದ್ದು, ಅಥವಾ ಸಮಥಿಂಗ್ ಒಂದಷ್ಟು ಪಾಸಿಟಿವ್ ಆಗಿ ಈ ಪರ್ಸನ್ ನಿಮ್ಮ ಜೊತೆಗೆ, ಅಥವಾ ಪಾಸಿಟಿವ್ ಥಿಂಗ್ ಬಗ್ಗೆ ಇವರು ನಿಮ್ಮ ಜೊತೆ ಮಾತಾಡುವಂಥದ್ದು, ಅಥವಾ ಸಮಥಿಂಗ್ ಇವ್ರಿಗೆ ಇತ್ತೀಚೆಗೆ ಹೊಸ ಹೊಸ ಹ್ಯಾಬಿಟ್ಗಳು ಇವ್ರಿಗೆ ರೂಢಿಸ್ಕೊಳ್ತಾ ಇರ್ಬೋದು. ಕೈಂಡ್ ಆಫ್ ಇಷ್ಟು ದಿನ ಒಂದು ಫಾರ್ ಎಕ್ಸಾಂಪಲ್ ಈಗ ಎನಿಮಲ್ಸ್ ಬಗ್ಗೆನೇ ಅವ್ರಿಗೆ ಯಾವುದೇ ರೀತಿ ಆಸಕ್ತಿ ಇಲ್ಲದೆ ಇದ್ದವರು ಇತ್ತೀಚಿನ ಒಂದು ದಿನಗಳಲ್ಲಿ ಪ್ರಾಣಿಗಳ ಬಗ್ಗೆ ಒಂದಷ್ಟು ರಿಸರ್ಚ್ ಮಾಡಬೇಕು, ಪ್ರಾಣಿಗಳ ಜೊತೆ ಬೆರೀಬೇಕು, ಮನುಷ್ಯರ ಒಂದು ಕನೆಕ್ಷನ್ ಏನಿದೆ ಅದರಿಂದ ದೂರ ಆಗಬೇಕು ಅನ್ನೋ ಒಂದು ಥಿಂಗಲ್ಲಿ ಇವರಿದ್ದಾರೆ. ಇಟ್ಸ್ ಕಂಪ್ಲೀಟ್ಲಿ ಸ್ಪಿರಿಚುವಲ್ ಜರ್ನಿ, ಸ್ಪಿರಿಚುವಲ್ ಟ್ರಾವೆಲಿಂಗ್ ಅಂತಲೇ ಅನ್ಕೋಬೋದು. ಸ್ಪಿರಿಚುವಲ್ ಪಾತಲ್ಲಿ ನಾನು ಟ್ರಾವೆಲ್ ಮಾಡಬೇಕು ಅನ್ನೋ ಒಂದು ಮನಸ್ಥಿತಿ ಈ ಒಂದು ಪರ್ಸನ್ಗೆ ಇದೆ ಅಂತ ಹೇಳಬಹುದು. ಓಕೆ, ಸೊ ಈ ರೀಡಿಂಗ್ ನಿಮಗೆ ರೆಸನೇಟ್ ಆದರೆ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು.
ಹೇ ಪೈಲ್ ನಂಬರ್ 2, ಯಾರು ಬ್ಲೂ ಕಲರ್ ಸ್ಟೋನ್ನ ಚೂಸ್ ಮಾಡಿದ್ದೀರಾ ನಿಮಗೋಸ್ಕರ. ಫಸ್ಟ್ ಫೈಟಿಂಗ್, ಸೆಕೆಂಡ್ ಕಾರ್ಡ್ ಈಸ್ ಇನ್ನರ್ ವಾಯ್ಸ್. ಆಸ್ ನೌ ಆ್ಯಸ್ ಪರ್ ದಿ ಕಾರ್ಡ್, ನಿಮ್ಮ ಪರ್ಸನ್ ಈಗ ಒಂದು ಫೈಟಿಂಗ್ ಎನರ್ಜಿನಲ್ಲಿದ್ದಾರೆ ಅಂತ ಹೇಳಬಹುದು. ತುಂಬ ಆ್ಯಂಗ್ರಿ ಯಂಗ್ ಮ್ಯಾನ್ ಥರ, ಆ್ಯಂಗ್ರಿ ಬರ್ಡ್ ಥರ ಈ ಒಂದು ಪರ್ಸನ್ ಈಗ ಇದ್ದಾರೆ ಅಂತ ಹೇಳಬಹುದು. ರೀಸೆಂಟಾಗಿ ನಿಮ್ಮ ಮಧ್ಯೆ ಜಗಳ ಆಗಿದೆ ಅಂತ ಹೇಳಬಹುದು. ಅದನ್ನು ಲೆಟ್ಗೋ ಮಾಡ್ತಾ ಇಲ್ಲ, ಇನ್ನೂ ಆ ಒಂದು ಬ್ಯಾಗೇಜ್ನ ಇವ್ರು ಕ್ಯಾರಿ ಮಾಡ್ತಾ ಇದ್ದಾರೆ. ನಿಮ್ಮಿಬ್ಬರ ಮಧ್ಯೆ ಆಗಿರುವಂತಹ ಒಂದು ಜಗಳಗಳೇನಿತ್ತು, ಮಾತುಕತೆಗಳೇನಿತ್ತು, ತುಂಬ ವರ್ಸ್ಟ್ ಆಗಿರುವಂತಹ ಮಾತುಗಳು ಇವ್ರ ಬಾಯಿಂದ ಬಂದಿರುವಂಥದ್ದು. ಆ್ಯಂಡ್ ಇವರು ಹೀಗೂ ಇರಬಹುದು ದಟ್ ಹೇಳ್ಕೋಬೇಕು ಅಂದ್ಕೊಳ್ಳೋದನ್ನು ಯಾವುದು ಹೇಳಬಾರ್ದನ್ನೆಲ್ಲ ಹೇಳಿ ನಿಮ್ಮ ಜೊತೆ ಜಗಳ ಮಾಡಿಕೊಂಡು, ಅಥವಾ ಇವ್ರಿಗೆ ಬೇಕಾಗಿರುವಂತಹ ಒಂದಷ್ಟು ಜನಗಳ ಜೊತೆ ಅಥವಾ ಫ್ಯಾಮಿಲಿ ಜೊತೆ ಜೋರಾಗಿ ಜಗಳ ಮಾಡ್ಕೊಂಡಿರುವಂಥದ್ದು ಒಂದು ಎನರ್ಜಿ ಆದರೆ, ಅಥವಾ ಇವರ ಒಂದು ಸರಿ ತಪ್ಪುಗಳ ಒಂದು ಆಲೋಚನೆಗಳಲ್ಲಿ ಇವ್ರ ಲೈಫಲ್ಲಿ ಏನು ಬೇಕು ಬೇಡ ಅನ್ನೋದ್ರ ಮಧ್ಯೆ ಫೈಟಿಂಗ್ ನಡೀತಾ ಇದೆ ಅಂತ ಹೇಳಬಹುದು ಇವ್ರದ್ದು. ಆ್ಯಂಡ್ ಇವರ ಒಂದು ಬೆಸ್ಟ್ ಆಫ್ ಬೆಸ್ಟ್ ಸೈಡ್ ಅಂತ ಒಂದಿದೆ, ಅದ್ರ ಕಡೆ ಇವ್ರು ಫೋಕಸ್ ಆಗ್ತಾ ಇಲ್ಲ. ಕಂಪ್ಲೀಟ್ಲಿ ಇವರು ನೆಗೆಟಿವ್ ಸೈಡಲ್ಲಿ, ನೆಗೆಟಿವ್ ಸ್ಟೇಟ್ ಆಫ್ ಮೈಂಡಲ್ಲಿ ಇವರಿದ್ದಾರೆ ಅಂತ ಹೇಳಬಹುದು. ಏನಾದರೂ ಆರ್ಗ್ಯುಮೆಂಟ್ ಆದರೆ ಆ ಒಂದು ಗ್ರಿಫ್ ಏನಿದೆ, ಆ ಒಂದು ನೆಗೆಟಿವ್ ಅರ್ಜ್ ಏನಿದೆ ಅದನ್ನು ಇವರು ತುಂಬ ಹೋಲ್ಡ್ ಮಾಡ್ಕೊಳ್ತಾರೆ, ಬೇಗ ಲೆಟ್ಕೋ ಮಾಡೋದಿಲ್ಲ. ಅದರಿಂದ ಇವರ ಒಂದು ಒಳಮನಸ್ಸು ಏನಿರುತ್ತೆ, ಒಂದು ಇಂಟ್ಯೂಷನ್ ಏನಿದೆ, ಅದು ತಪ್ಪು ನೀ ಮಾಡ್ತಾ ಇದೀಯಾ, ತಪ್ಪು ಅಂತ ಅದು ಹೇಳ್ತಾ ಇರುತ್ತೆ. ಬಟ್ ಇವರ ಒಂದು ಕೋಪದ ಕೈಗೆ ಬುದ್ಧಿ ಕೊಟ್ಟಿರ್ತಾರೆ. ಸೊ ಅದು ಇವರ ಒಂದು ಪಾಸಿಟಿವ್ ಥಿಂಕ್ ಮಾಡೋದಕ್ಕೆ ಅಲೋ ಮಾಡೋದಿಲ್ಲ. ಸೊ ಆ ರೀತಿ ಎನರ್ಜಿನಲ್ಲಿ ಇದ್ದಾರೆ ಇವರು. ಸೊ ಏನಾಗ್ತಾ ಇದೆ ಅಂದರೆ, ಆ ಒಂದು ಮೂಮೆಂಟಿಗೆ ನಾನು ಸರಿ ಅಂತ ಇವರು ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಹೋಗ್ತಾ ಇದ್ದಾರೆ. ಬಿಟ್ಟರೆ ನಾನು ಯಾಕೆ ಪ್ರೂವ್ ಮಾಡ್ಕೋಬೇಕು, ನಾನು ಏನು ಗೊತ್ತು, ನನ್ನ ಬಗ್ಗೆ ನಾನು ಸರಿ ಇದ್ದೀನಿ ತಪ್ಪಿದ್ದೀನಿ ಅದು ನನಗೆ ಗೊತ್ತು, ನಾನು ಯಾಕೆ ಪ್ರೂವ್ ಮಾಡ್ಕೊಳ್ಳಿ, ಈ ಅನ್ನೆಸೆಸರಿ ಆರ್ಗ್ಯುಮೆಂಟ್ಸ್ನ ನಾನು ಯಾಕೆ ಮಾಡಲಿ ಅಂತ ಇವ್ರಿಗೆ ಒಂದು ಇನ್ನರ್ ವಾಯ್ಸ್ ಹೇಳ್ತಾ ಇದೆ. ಬಟ್ ಅದನ್ನು ಇವ್ರು ಕೇಳ್ತಾ ಇಲ್ಲ. ಇಟ್ ಮೀನ್ಸ್ ಸಮಥಿಂಗ್ ಪಾಸಿಟಿವ್ ಥಿಂಗ್ ಇವ್ರನ್ನ ತಡೀತಾ ಇದೆ. ಬಟ್ ಇವರು ಆ ಒಂದು ಪಾಸಿಟಿವ್ ಥಿಂಗ್ನ ಇವರು ಅಕ್ಸೆಪ್ಟ್ ಮಾಡೋದಕ್ಕೆ ರೆಡಿ ಇಲ್ಲ. ದಿಸ್ ಪರ್ಸನ್ ಈಸ್ ನಾಟ್ ಲಿಸ್ನಿಂಗ್ ದೇರ್ ಇನ್ನರ್ ವಾಯ್ಸ್. ಅವರ ಒಂದು ಇಂಟ್ಯೂಷನ್ಸ್ ಏನಿದೆ, ಅವರ ಒಂದು ಒಳ್ಳೆ ಗುಣಗಳು ಏನಿದೆ, ಇವರ ಒಂದು ಕೋಪದ ಒಂದು ಕಿಡಿ ಏನಿದೆ, ಅಥವಾ ಇವರ ಒಂದು ಸಡನ್ ಡಿಸಿಷನ್ಸ್, ಅಥವಾ ಪ್ರೂವ್ ಮಾಡ್ಕೋಬೇಕು ನಾನು ಸರಿ ಅನ್ನೋ ಒಂದು ಇದರಲ್ಲಿ, ಇವರ ಒಂದು ನೆಗೆಟಿವ್ ಸ್ಟೇಟ್ಸಲ್ಲಿ ಇವರು ಪಾಸಿಟಿವ್ ಥಿಂಗ್ನ ಇವರು ಎಕ್ಸೆಪ್ಟ್ ಮಾಡೋದಕ್ಕೆ ರೆಡಿ ಇಲ್ಲ. ಈ ಒಂದು ಕಾರಣಕ್ಕೆ ಬಹುಶಃ ಇಲ್ಲಿ ನಿಮ್ಮಿಬ್ಬರ ಮಧ್ಯೆನೂ ಕ್ಲಾಶಸ್ ಆಗುತ್ತೆ. ನೀವು ತುಂಬ ಪಾಸಿಟಿವ್ ಆಗಿರ್ತೀರಾ, ಇವರು ತುಂಬ ನೆಗೆಟಿವ್ ಆಗಿರ್ತಾರೆ. ಸೊ ನೀವೆಷ್ಟೇ ಪಾಸಿಟಿವ್ ಆಗಿ ಹೇಳೋದಕ್ಕೆ ಹೋದರೂ ಇವರು ಇಲ್ಲ ನೀನು ತಪ್ಪು ನಾನು ಸರಿ, ಇಷ್ಟೇ ಇದರಲ್ಲೇ ಈ ಒಂದು ವರ್ಡಿಂಗಲ್ಲೇ ಸ್ಟಿಕ್ ಆನ್ ಆಗಿ ನಿಮ್ಮ ಜೊತೆ ಒಂದು ಆರ್ಗ್ಯುಮೆಂಟ್ಸ್, ಜಗಳಗಳು ಯಾವಾಗಲೂ ಆಗ್ತಾ ಇರುತ್ತೆ. ಸೊ ಎಷ್ಟೇ ನೀವು ಪ್ಯಾಚಪ್ ಮಾಡಬೇಕು ಅಂತಂದರೂ ಸಹ ಇವರು ಆ ಒಂದು ಫೇಸಿಂದ ಹೊರಗೆ ಬರ್ತಾ ಇಲ್ಲ. ಸೊ ಇದರಿಂದನೇ ಇವರ ಒಂದು ಥಾಟ್ಸ್ಗಳೇನಿದೆ, ಇವರ ಓನ್ ಥಾಟ್ಸ್ ಇವರನ್ನು ಲೈಕ್ ಇವರ ಒಂದು ಮೈಂಡಲ್ಲಿ ಒಂದು ಫೈಟಿಂಗ್ ಅನ್ನೋದು ನಡೀತಾ ಇದೆ. ಇವರ ಮಧ್ಯೆ ಇವ್ರ ಮನಸ್ಸಲ್ಲೇ ಇವರಿಗೆ ಒಂದು ದೊಡ್ಡ ಯುದ್ಧ ನಡೀತಾ ಇದೆ. ನೆಗೆಟಿವ್ ಪಾಸಿಟಿವ್ ಥಾಟ್ಗಳ ಮಧ್ಯೆ ಯುದ್ಧಗಳೇನಿದೆ ಅದು ನಡೀತಾ ಇದೆ. ಒನ್ಸ್ ಇವರೇನಾದರೂ ಲೆಟ್ಗೋ ಅನ್ನೋದನ್ನು ಕಲಿತು ಆ ಒಂದು ನೆಗೆಟಿವ್ ಸ್ಪೇಸ್ನ ಹೊರಗೆ ತೆಗೆದ್ರೆ ಡೆಫಿನೆಟ್ಲಿ ಇವರು ಒಂದು ಒಳ್ಳೆ ಶಾಂತ ಸ್ವರೂಪ ಆಗ್ತಾರೆ ಅಂತ ಹೇಳ್ಬೋದು. ಒಂದು ಒಳ್ಳೆ ಲೈಫ್ ಇನ್ನೂ ಬೇರೆ ಒಂದು ಹಂತಕ್ಕೆ ತಲುಪುತ್ತೆ ಅಂತ ಹೇಳಬಹುದು. ಓಕೆ, ಇಟ್ಸ್ ಕಂಪ್ಲೀಟ್ಲಿ ಅವರು ಇನ್ನರ್ ವಾಯ್ಸ್ನ ಕೇಳಬೇಕು, ಅವರ ಇಂಟ್ಯೂಷನ್ಸ್ನ ಕೇಳಬೇಕು. ಇಫ್ ದಿಸ್ ಪರ್ಸನ್ ನಿಮ್ಮ ಜೊತೆ ಏನಾದರೂ ಮಾತಾಡ್ತಾ ಇದ್ದರೆ ಖಂಡಿತ ಅವ್ರಿಗೆ ಒಂದು ಸಜೆಸ್ಟ್ ಮಾಡಿ, ಜಸ್ಟ್ ಕೆಲವೊಂದಷ್ಟು ತಿಂಗಳನ್ನ ಲೆಟ್ಕೋ ಮಾಡಿ ಮೆಡಿಟೇಷನ್ನ ಸ್ಟಾರ್ಟ್ ಮಾಡೋದಕ್ಕೆ ಹೇಳಿ. ಬಿಕಾಸ್ ತುಂಬ ಫ್ಯೂರಿಯಸ್ ಇದ್ದಾರೆ, ತುಂಬಾ ಶಾರ್ಟ್ ಟೆಂಪರ್ ಇದ್ದಾರೆ. ಆ್ಯಂಡ್ ದಿಸ್ ಪರ್ಸನ್ ಈಸ್ ನಾಟ್ ರೆಡಿ ಟು ಎಕ್ಸೆಪ್ಟ್ ದ ಥಿಂಗ್ಸ್. ಯಾವಾಗ್ಲೂ ಈ ಪರ್ಸನ್ ಅಂದ್ಕೊಳ್ತಾ ಇರೋದು ನಾನು ಸರಿ, ಅವರ ಒಂದು ಪಾಯಿಂಟ್ ಏನಿದೆ ಅದನ್ನು ಮಾತ್ರ ಪ್ರೂವ್ ಮಾಡೋದಕ್ಕೆ ಹೋಗ್ತಾರೆ. ಬಿಟ್ಟರೆ ಬೇರೆದವ್ರು ಏನು ಹೇಳ್ತಾ ಇದ್ದಾರೆ ಅದು ಬೇಡ ಇವರಿಗೆ, ಬೇರೆದವ್ರು ಎಷ್ಟು ಸರಿ ಹೇಳ್ತಾ ಇದ್ದಾರೆ ಅದು ಬೇಡ. ಕಂಪ್ಲೀಟ್ಲಿ ಇಟ್ಸ್ ಲೈಕ್ ಫುಲ್ ಆಫ್ ನೆಗೆಟಿವ್ ಎನರ್ಜಿನಲ್ಲಿ ಈ ಪರ್ಸನ್ ಇದ್ದಾರೆ. ಬಟ್ ಅದರಿಂದ ಅವ್ರು ಹೊರಗೆ ಬರಬೇಕು. ಹೊರಗೆ ಬಂದರೆ ಎಲ್ಲವೂ ಸರಿ ಹೋಗುತ್ತೆ. ಓಕೆ, ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು.